ಎರಡು ಸುತ್ತಿನ ಬ್ರೇಕ್ಫಾಸ್ಟ್ ಬೆನ್ನಲ್ಲೇ ಎಐಸಿಸಿ ನಾಯಕರ ಭೇಟಿ ಆಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಮಾಲೋಚನೆ ನಡೆಸಲಿದ್ದಾರೆ. 4 ದಿನಗಳ ಅಂತರದಲ್ಲಿ ಸಿಎಂ ಮತ್ತು ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಲಾಯಿತು. ಬ್ರೇಕ್ಫಾಸ್ಟ್ ನಡೆಸಿ ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಮಂಗಳೂರಿಗೆ ಆಗಮಿಸುವಂತಹ ಕೆಸಿ ವೇಣುಗೋಪಾಲ್ರನ್ನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಇಬ್ಬರು ನಾಯಕರುಗಳು ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದಾದ ಮೇಲೆ ಮಾತುಕತೆ ನಡೆಸ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇಬ್ಬರು ನಾಯಕರುಗಳ ಭೇಟಿ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಕಾರಣ ಏನು ಅಂದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಿಎಂ ಗಾದಿಯ ಕಿತ್ತಾಟದ ನಡುವೆ ಹೈಕಮಾಂಡ್ ಸೂಚನೆ, ಸ್ಪೆಷಲಿ ಕೆಸಿ ವೇಣುಗೋಪಾಲ್ ಅವರೇ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇಬ್ಬರಿಗೂ ಕರೆಯನ್ನ ಮಾಡಿ ಇಬ್ಬರೂ ಸಹ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು, ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಬೇಕು, ಅದರಲ್ಲಿ ಭಾಗಿಯಾಗಿ ರಾಜ್ಯಕ್ಕೆ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರು. ಅದರಂತೆ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಹ ಆಗಿದೆ. ಅದಾದ ಮೇಲೆ ಇವತ್ತು ಕೆಸಿ ವೇಣುಗೋಪಾಲ್ ಅವ್ರನ್ನ ಮೊದಲ ಬಾರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಹಾಗಾಗಿ ಇದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳು ಒಂದ್ ಕಡೆ ಆದ್ರೆ ಹೈಕಮಾಂಡ್ ನಾಯಕರ ಭೇಟಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕಾರ್ಯಕ್ರಮದಲ್ಲಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತುಕತೆ ಆಡುವಂತಹ ಸಾಧ್ಯತೆಗಳಿದೆ. ಏನೆಲ್ಲ ಇದೆ ಅಪ್ಡೇಟ್? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ಎರಡು ಸುತ್ತಿನ ಬ್ರೇಕ್ಫಾಸ್ಟ್ ಬೆನ್ನಲ್ಲೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ನಿನ್ನೆ ಅಷ್ಟೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅನ್ನು ಮುಗಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಂಗಳೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮಂಗಳೂರು ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ. ನಾಯಕತ್ವ ಗೊಂದಲ ವಿಚಾರವಾಗಿ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಅಂದ್ರೆ ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಪಡೆಯುವಂತ ಪ್ರಯತ್ನ ಭಾಗವಾಗಿ ಕೆಸಿ ವೇಣುಗೋಪಾಲ್ ಅವ್ರ ಜೊತೆ ರಹಸ್ಯ ಮಾತುಕತೆಯನ್ನು ಕೂಡ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಹೈಕಮಾಂಡ್ ನಾಯಕರ ಮನಸ್ಸಲ್ಲಿ ಏನಿದೆ, ಯಾವ ನಿರ್ಧಾರವನ್ನು ಕೈಗೊಂಡಿದೆ, ಸೊ ಏನನ್ನ ಅವ್ರು ನಿರೀಕ್ಷೆ ಮಾಡ್ತಿದ್ರೆ ಇವೆಲ್ಲವನ್ನ ತಿಳಿಯುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ವೇಣುಗೋಪಾಲ್ ಅವ್ರ ಜೊತೆ ಮಹತ್ವದ ಮಾತುಕತೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಒಂದ್ ಕಡೆ ಇಲ್ಲಿ ನಾಯಕತ್ವದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಆದಂತಹ ಪಟ್ಟುಗಳನ್ನ ಪ್ರಯೋಗ ಮಾಡ್ತಿದ್ದಾರೆ. ಮಗದೊಂದ್ ಕಡೆ ತಮ್ಮ ಬಳಗದ ಒಂದಷ್ಟು ಸಚಿವರು ನೀವೇ ಮುಂದುವರಿಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ ಇವತ್ತು ಅನ್ನುವಂಥದ್ದು. ಜೊತೆಗೆ ಹೈಂದ ಸಚಿವರು ಕೂಡ ಅಲ್ಲಿ ವೇಣುಗೋಪಾಲ್ ಅವ್ರ ಮುಂದೆ ಶಕ್ತಿ ಪ್ರದರ್ಶನ ಮಾಡುವ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿರುವೆ. ಅವರು ಕೂಡ ವೇಣುಗೋಪಾಲ್ ಅವರಿಗೆ ಮನವರಿಕೆ ಮಾಡ್ಕೊಡ್ತಾರೆ ರಾಜ್ಯದ ವಿಚಾರವಾಗಿ ಅನ್ನುವಂಥ ಚರ್ಚೆಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.